ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಪುಟದ ಸರ್ಕಸ್ ಎಲ್ಲ ಅಂತ್ಯ ಆಯ್ತು ಅನ್ನೋಷ್ಟೊತ್ತಿಗೆ ಇದೇ ತಿಂಗಳು 13ರಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ ಅತಿ ದೊಡ್ಡ ಅಸ್ತ್ರ ಬಿಜೆಪಿಗೆ ಸಿಕ್ಕಿರೋದು ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರುವ ವಿಚಾರ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಚೊಚ್ಚಲ ಅಧಿವೇಶನದಲ್ಲೇ ಬಿಜೆಪಿ ಬ್ರಹ್ಮಾಸ್ತ್ರ ಅಂತೆ. ಇದೇ ತಿಂಗಳು 13ರಿಂದ ನಡೆಯುವ ಅಧಿವೇಶನದ ಮೊದಲ ದಿನವೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ರೂಪಿಸಿದ್ದಾರೆ. ನೂತನ ಸಚಿವರ ವಿರುದ್ಧ ರಾಜೀನಾಮೆ ಅಸ್ತ್ರ ಬಳಸುವುದಕ್ಕೆ ಪ್ಲಾನ್ ಆಗಿದ್ದು, ವಾಲ್ಮೀಕಿ ನಿಗಮದ ಕೇಸಲ್ಲಿ ವಿಚಾರಣೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಬಿ ನಾಗೇಂದ್ರ ಬೇಲ್ ಮೇಲೆ ಇದ್ದಾರೆ. ಫೈನಲ್ ತೀರ್ಪು ಬೇರೆ ಬಂದಿಲ್ಲ. ಇಂಥವರನ್ನ ಸಚಿವರನ್ನಾಗಿ ಮಾಡಿರುವುದಕ್ಕೆ ಬಿಜೆಪಿ ಆಕ್ಷೇಪ ಹೊರಹಾಕ್ತಾ ಇದೆ. ಮೊದಲ ದಿನವೇ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡೋ ಸಾಧ್ಯತೆ ಇದ್ದು, ಸ್ಪೀಕರ್ ನೇಮಕವಾದ ತಕ್ಷಣಕ್ಕೆ ಹೋರಾಟಕ್ಕೆ ಧುಮುಕಬೇಕು ಅಂತ ಬಿಜೆಪಿ ನಾಯಕರು ಪ್ಲಾನ್ ರೂಪಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ಕೂಡ ಬಿಡದಂತೆ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರಂತೆ ಬಿಜೆಪಿ ನಾಯಕರು. ಕೇಸ್ ನಡೆಯೋ ಹೊತ್ತಲ್ಲಿ ಸಚಿವ ಸ್ಥಾನ ಕೊಟ್ಟು ಕಾಂಗ್ರೆಸ್ ತಪ್ಪು ಮಾಡ್ತಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಬಿಜೆಪಿ ನಾಯಕರಿಗೆ ತಗೊಳ್ಳಿ ಒಂದು ಅಸ್ತ್ರ ಅಂತ ಕೊಟ್ಟಂಗಿದೆ. ಹಾಗಾಗಿ ಅಧಿವೇಶನದ ಮೊದಲ ದಿನದಿಂದ ಹಿಡ್ಕೊಂಡು ನಾಗೇಂದ್ರ ಅವರು ಅಗೈನ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ತನಕ ಕೂಡ ಹೋರಾಟ ಬಿಡೋದು ಬೇಡ, ರಾಜೀನಾಮೆ ಪಡೆಯೋ ತನಕ ಕೂಡ ಹೋರಾಟ ಮಾಡೋಣ ಅಂತ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ.